ಪ್ರೊಫೆಸರ್ ಮಲ್ಲಿನಾಥ್ ಕುಂಬಾರ್, ನಿವೃತ್ತ ಪ್ರಾಧ್ಯಾಪಕರು, ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗ, ಮೈಸೂರು ವಿಶ್ವವಿದ್ಯಾಲಯ, ಮೈಸೂರು. ಈ ದಿನ ಪ್ರೊಫೆಸರ್ ಆರ್ ಕುಂಬಾರ್ ಅವರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ ಆಗುತ್ತೆ. ನಾನು ನೇರವಾಗಿ ಅವರ ವಿದ್ಯಾರ್ಥಿ ಆಗದೇ ಇದ್ದರೂ ಕೂಡ ಅವರ ಮಾರ್ಗದರ್ಶನದಲ್ಲಿ ಬೆಳೆದಕ್ಕಂಥ ಅನೇಕ ಅಧ್ಯಾಪಕರು, ಗ್ರಂಥಪಾಲಕರು, ವಿದ್ಯಾರ್ಥಿಗಳು ನನಗೆ ಪರಿಚಯ ಇರೋದ್ರಿಂದ, ನನಗೆ ಸಹಪಾಠಿಗಳಾಗಿರೋದ್ರಿಂದ, ನನಗೆ ಅನೇಕ ಅಧ್ಯಾಪಕರು ಆಗಿರೋದ್ರಿಂದ ಅವ್ರ ಬಗ್ಗೆ ನಾನು ಕೇಳಿದ್ದೆ, ಅವರನ್ನು ನೋಡಿದ್ದೆ ಮತ್ತು ಭೇಟಿಯಾಗುವ ಅವಕಾಶ ನನಗೆ ಸಿಕ್ಕಿತ್ತು. ಪ್ರೊಫೆಸರ್ ಆರ್ ಕುಂಬಾರ್ ಅವರನ್ನು ಪ್ರಥಮ ಬಾರಿಗೆ ನಾನು 1983-84ನೇ ಇಸ್ವಿಯಲ್ಲಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ಅವರನ್ನು ನಾನು ಪ್ರಥಮ ಬಾರಿಗೆ ನೋಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅವರು ಅವಾಗ ನನಗೆ ಎಕ್ಸಾಮಿನರ್ ಆಗಿ ಬಂದಿದ್ದರು. ಅವಾಗೆ ಮಾತನಾಡುವ ಅವಕಾಶ ಸಿಗದೇ ಇದ್ದರೂ ಕೂಡ ಅವ್ರ ಬಗ್ಗೆ ತುಂಬ ಕೇಳಿದ್ದೆ ಮತ್ತು ಅವರನ್ನು ನೋಡಿದ್ದೆ. ನಂತರದಲ್ಲಿ 1984-85ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MLIC ವಿದ್ಯಾರ್ಥಿಯಾಗಿ ಸೇರಿಕೊಂಡಾಗ ಅಲ್ಲಿಗೆ ಅವರು ಎಕ್ಸಾಮಿನರ್ ಆಗಿ ಬಂದಿದ್ದರು. ನನ್ನ ಗುರುಗಳಾದ ಪ್ರೊಫೆಸರ್ ಸದಾಶಿವಮೂರ್ತಿ ಅವರು ಅವರನ್ನು ಪರಿಚಯ ಮಾಡಿಸಿ ಅವ್ರ ಜೊತೆಗೆ ಮಾತನಾಡಲಿಕ್ಕೆ ಅವಕಾಶ ನೀಡಿದರು. ಸೊ ಅವ್ರ ಜೊತೆಗೆ ನಾನು ಮಾತಾಡಿ ಅವರನ್ನು ಭೇಟಿಯಾಗಿ ನೋಡಿದ್ದು ನನಗೆ ಒಂದು ಸೌಭಾಗ್ಯ ಅಂತಲೇ ನಾನು ತಿಳ್ಕೊಂಡಿದ್ದೇನೆ. ನಂತರದಲ್ಲಿ ಅವರ ಬಗ್ಗೆ ನಾನು ಅನೇಕ ವಿಷಯಗಳನ್ನು ತಿಳ್ಕೊಂಡಿದ್ದೆ. ಮತ್ತೆ ಅವರಿಗೆ ಭೇಟಿಯಾಗುವ ಅವಕಾಶ ಸಿಕ್ತು, ಅವರನ್ನು ನೋಡುವ ಅವಕಾಶ ಸಿಕ್ತು, ಅವರ ಜೊತೆಗೆ ಮಾತನಾಡುವ ಅವಕಾಶ ಸಿಕ್ತು. ಪ್ರೊಫೆಸರ್ ಆರ್ ಕುಂಬಾರ್ ಅವರು ಕರ್ನಾಟಕದಿಂದ MLIC ಮಾಡಿಕೊಂಡು ಡೆಲ್ಲಿ ವಿಶ್ವವಿದ್ಯಾಲಯದಿಂದ ಮಾಡಿರ್ತಕ್ಕಂಥ ಫಸ್ಟ್ ಪರ್ಸನ್ ಅಂತ ನಾನು ಕೇಳಿದ್ದೆ. ಆಗ ಎಲ್ಲಿ ಆ ಅವಕಾಶಗಳು ಇಲ್ಲದೇ ಇರೋದ್ರಿಂದ ಅವರು ಕರ್ನಾಟಕ ವಿವಿ ಗ್ರಂಥಾಲಯದಲ್ಲಿ ಇರುವಾಗ ಹೋಗಿ ಮಾಡ್ಕೊಂಡು ಬಂದರು ಅಂತ ಕೇಳಿದ್ದೆ. ನಂತರದಲ್ಲಿ ಕರ್ನಾಟಕ ವಿವಿಯಲ್ಲಿ ಅವರು ಪ್ರಾಧ್ಯಾಪಕರಾಗಿ ವಿಶ್ವವಿದ್ಯಾಲಯದಲ್ಲಿ ಗ್ರಂಥಾಲಯ ವಿಜ್ಞಾನ ವಿಭಾಗವನ್ನು ಪ್ರಾರಂಭ ಮಾಡಿ ಆ ವಿಷಯವನ್ನು ಪ್ರಾರಂಭ ಮಾಡಿದರು. ಹಾಗಾಗಿ ಕರ್ನಾಟಕದಲ್ಲಿ ಗ್ರಂಥಾಲಯ ವಿಜ್ಞಾನವನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಥಮ ವ್ಯಕ್ತಿ ಇವರ ಮಾರ್ಗದರ್ಶನದಲ್ಲಿ, ಇವರ ಲೀಡರ್ಶಿಪ್ನಲ್ಲಿ ಆಗಿರೋದು. ಸೊ ಹಾಗಾಗಿ ಇವರನ್ನು ಕರ್ನಾಟಕದ ಗ್ರಂಥಾಲಯ ವಿಜ್ಞಾನ ಚಳವಳಿಯ ಪಿತಾಮಹ ಅಂತ ಕರಿಬೋದು. ಸೊ ಹಾಗಾಗಿ ಇವರನ್ನು ಪಿತಾಮಹ ಅಂತ ಕರೀಲಿಕ್ಕೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ನಂತರದಲ್ಲಿ ಅವರು ಅನೇಕ ವಿಷಯಗಳ ಬಗ್ಗೆ ನಾನು ಅವರ ವಿದ್ಯಾರ್ಥಿಗಳಿಂದ ನಾನು ಕೇಳ್ತಾ ಇದ್ದೆ. ಅವರು ವಿದ್ಯಾರ್ಥಿಗಳು ಅವರನ್ನು ಯಾವಾಗಲೂ ನೆನೆಸ್ಕೊಳ್ತಕ್ಕಂಥದ್ದು, ಲೈಬ್ರರಿ ಕ್ಲಾಸಿಫಿಕೇಷನ್ ಬಗ್ಗೆ ತುಂಬ ವಿಶೇಷ ಪರಿಣಿತಿಯನ್ನು ಪಡೆದಿದ್ದರು ಮತ್ತು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳ ಹಾಗೆ ಅವರನ್ನು ಪ್ರೀತಿಸ್ತಿದ್ರು. ಅವರ ಮುಂದಿನ ಜೀವನಕ್ಕೆ ಅವರು ಮಾರ್ಗದರ್ಶನ ನೀಡ್ತಾ ಇದ್ದರು ಅಂತ ಯಾವಾಗಲೂ ಹೇಳ್ತಾ ಇದ್ದರು. ನೋಡಿ, ಎಷ್ಟೋ ಸಲ ಈಗಿನ ಕಾಲದಲ್ಲಿ ಅವರ ಶಿಕ್ಷಕರನ್ನು ನೆನೆಸ್ಕೊಂಡು ಅವರನ್ನು ಭೇಟಿಯಾಗುವಂಥ ಅವಕಾಶಗಳು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ. ಹಾಗಿರುವಾಗ 100 ವರ್ಷಗಳ ಅವರ ಹುಟ್ಟುಹಬ್ಬದ ಸಮಾರಂಭವನ್ನು ಏರ್ಪಾಡು ಮಾಡಬೇಕು, ಅವ್ರ ಬಗ್ಗೆ ಮಾತಾಡಬೇಕು, ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತ ಅವ್ರ ವಿದ್ಯಾರ್ಥಿಗಳು ಈಗಲೂ ಕೂಡ ಅದನ್ನು ಮಾಡ್ತಾ ಇರೋದು ನೋಡಿ ತುಂಬ ಸಂತೋಷ ಮತ್ತು ಹೆಮ್ಮೆ ಅನಿಸುತ್ತೆ. ಸೊ ಈಗ ಅವರ ಪ್ರೊಫೆಸರ್ ಆರ್ ಕುಂಬಾರ್ ಅವರ ಹೆಸರಿನಲ್ಲಿ ಒಂದು ಟ್ರಸ್ಟ್ ಮಾಡಬೇಕು, ಒಂದು ಸೊಸೈಟಿ ಪ್ರಾರಂಭ ಮಾಡಬೇಕು, ಅವರ ಹೆಸರಿನಲ್ಲಿ ಪ್ರತಿ ವರ್ಷ ಸಮ್ಮೇಳನ ಮಾಡಬೇಕು, ಶಿಕ್ಷಕರಿಗೆ, ಗ್ರಂಥಪಾಲಕರಿಗೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಅವಾರ್ಡ್ಗಳನ್ನು ಕೊಡಬೇಕು ಅವರ ಹೆಸರಲ್ಲಿ ಅಂತ ತಿಳಿದು ಅನೇಕ ಅವರ ವಿದ್ಯಾರ್ಥಿಗಳಾದಂಥವರು ಪ್ರಯತ್ನ ಮಾಡಿಕೊಂಡು ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ. ಈಗ ಅವರ ಈ 100 ವರ್ಷಗಳ ಹುಟ್ಟುಹಬ್ಬದ ಶತಮಾನೋತ್ಸವ ಆಚರಣೆ ಸಮಾರಂಭದಲ್ಲಿ ಸಮ್ಮೇಳನ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡಿದ್ದಾರೆ. ಸೊ ಹಾಗಾಗಿ ನನಗೆ ತುಂಬ ಖುಷಿ ಮತ್ತು ಸಂತೋಷ. ಅವ್ರ ಬಗ್ಗೆ ಮಾತಾಡಲಿಕ್ಕೆ ನನಗೂ ಕೂಡ ಹೆಮ್ಮೆ ಅನ್ನಿಸ್ತಾ ಇದೆ. ಸೊ ಪ್ರೊಫೆಸರ್ ಆರ್ ಕುಂಬಾರ್ ಅವರು ಅನೇಕ ದೊಡ್ಡ ದೊಡ್ಡ ದಿಗ್ಗಜರಂತ ನಾವು ಕರೆಸಿಕೊಂಡ್ರೆ DRTCನಲ್ಲಿರ್ತಕ್ಕಂಥ ಪ್ರಾಧ್ಯಾಪಕರಾಗಿರ್ಬೋದು, ಅನೇಕ ಯೂನಿವರ್ಸಿಟಿ ಲೈಬ್ರರಿಯನ್ಸ್ ಮತ್ತು ಟೀಚರ್ಸ್ ಬಗ್ಗೆ ಅವರು PhD ಮಾರ್ಗದರ್ಶನಗಳನ್ನು ಮಾಡಿದ್ದಾರೆ. ಹಾಗೆ ಅನೇಕ ವಿದ್ಯಾರ್ಥಿಗಳಿಗೆ ಅವರಿಗೆ ಒಳ್ಳೆಯ ಕೆಲಸಗಳನ್ನು ಸೇರ್ಕೊಳ್ಳೋಕ್ಕೆ ಸಹಾಯ ಮಾಡಿದ್ದಾರೆ. ಇದನ್ನೆಲ್ಲವೂ ಬಗ್ಗೆ ನಾನು ಕೇಳಿದ್ದೀನಿ, ನೋಡಿದ್ದೀನಿ ಮತ್ತು ನಾನು ಕೂಡ ಅವರ ಮಾರ್ಗದರ್ಶನದಲ್ಲಿ ಅನೇಕ ವಿಷಯಗಳನ್ನು ನಾನು ತಿಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಈ ದಿನ ಪ್ರೊಫೆಸರ್ ಆರ್ ಕುಂಬಾರ್ ಅವರು 100 ವರ್ಷಗಳು ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ಸಮ್ಮೇಳನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಕೂಡ ಅವರ ಬಗ್ಗೆ 2 ಮಾತುಗಳನ್ನು ಆಡಲಿಕ್ಕೆ ತುಂಬ ಸಂತೋಷವಾಗಿದೆ. ಈ ಅವಕಾಶಗಳನ್ನು ಕೊಟ್ಟಿದ್ದಕ್ಕೆ
ಈ ವಿಶೇಷವಾಗಿ ಆರ್ಗನೈಸರ್ಸ್ಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ ನಾನು.